ಪಂಜಾಬ್ ಡೆಲ್ಲಿ ಐಪಿಎಲ್ ಮ್ಯಾಚ್ ಅನ್ನು ರದ್ದು ಮಾಡಲಾಗಿದೆ. ಕಾರಣ ಏನು? ಐಪಿಎಲ್ ಆಟಗಾರರನ್ನ ವಿಶೇಷ ರೈಲಿನ ಮೂಲಕ ಸ್ಥಳಾಂತರ ಮಾಡುವಂತಹ ಕೆಲಸ ಆಗಿದೆ. ವಿಮಾನಗಳ ಮೇಲೆ ದಾಳಿಯ ಭೀತಿಯ ಹಿನ್ನೆಲೆಯಲ್ಲಿ ರೈಲುಗಳ ಮೂಲಕ ಐಪಿಎಲ್ ಆಟಗಾರರ ಸ್ಥಳಾಂತರ ಆಗಿದೆ. ಧರ್ಮಶಾಲಾದಲ್ಲಿ ನಡೆದಿದ್ದಂತಹ ಪಂದ್ಯ ಅರ್ಧಕ್ಕೆ ರದ್ದಾಗಿದೆ. ಪಂಜಾಬ್ ಮತ್ತು ಡೆಲ್ಲಿಯ ನಡುವೆ ಐಪಿಎಲ್ ಮ್ಯಾಚ್ ನಡೀತಾ ಇತ್ತು. ಸಾವಿರಾರು ಸಂಖ್ಯೆಯ ಜನರು ಈ ಮ್ಯಾಚ್ ಅನ್ನು ನೋಡಲಿಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಅವರನ್ನ ಅಲ್ಲಿಂದ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಗಡಿ ಭಾಗದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಧರ್ಮಶಾಲಾದಲ್ಲಿ ಕ್ರಿಕೆಟ್ ನಡೀತಾ ಇತ್ತಿದ್ದು ಐಪಿಎಲ್ ಪಂಜಾಬ್ ಮತ್ತು ಡೆಲ್ಲಿ ನಡುವೆ. ಈ ಐಪಿಎಲ್ ಮ್ಯಾಚ್ ಅನ್ನ ಅರ್ಧಕ್ಕೇನೆ ರದ್ದುಗೊಳಿಸಿ ಐಪಿಎಲ್ ಎರಡೂ ತಂಡದ ಆಟಗಾರರನ್ನ ಅಲ್ಲಿಂದ ಶಿಫ್ಟ್ ಮಾಡುವಂತಹ ಕೆಲಸ ಆಗಿರುವಂಥದ್ದು. ವೈಮಾನಿಕ ದಾಳಿಯ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮದ ದೃಷ್ಟಿಯಲ್ಲಿ ಭಾರತ ಇವರನ್ನ ವಿಶೇಷ ರೈಲಿನ ಮೂಲಕ ಬೇರೆ ಕಡೆಗೆ ಶಿಫ್ಟ್ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಮೂಲಕ ಪಾಕಿಸ್ತಾನ ಮತ್ತು ಭಾರತದ ನಡುವೆ ದೊಡ್ಡ ಮಟ್ಟದ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ನಿನ್ನೆ ರಾವಲ್ಪಿಂಡಿಯಲ್ಲಿ ಕ್ರಿಕೆಟ್ ಸ್ಟೇಡಿಯಂನ ಕೆಲವೇ ಮೀಟರ್ಗಳ ಅಂತರದಲ್ಲೂ ಕೂಡ ಭಾರತ ದಾಳಿಯನ್ನು ನಡೆಸಿತ್ತು. ಅಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೀತಾ ಇತ್ತು. ಅದಾದ ಮೇಲೆ ಭಾರತಕ್ಕೂ ಕೂಡ ಆ ಭಯ ಇತ್ತು ಅಥವಾ ಮುಂಜಾಗೃತಾ ಕ್ರಮದಲ್ಲಿ ಈಗ ಐಪಿಎಲ್ ಆಟಗಾರರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ.